शाहपुर के नए तहसील कार्यालय के पास एसडीपीआई का रमेश गौड़ा के खिलाफ जबरदस्त एहतजाज किया गया। शाहपुर सोशल डेमोक्रेटिक पार्टी ऑफ इंडिया एसडीपीआई ने विधायक रमेश गौड़ा के एक बयान को लेकर सख्त ऐतराज जताया है। एसडीपीआई के जिम्मेदार अफराद ने कहा कि रमेश गौड़ा का बयान न सिर्फ गैर जिम्मेदाराना है बल्कि सामाजिक सद्भावना को भी नुकसान पहुंचाने वाला है। ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು, ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತು ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತು ನನಗೂ ಗೊತ್ತು, ಉಳ್ಕಂದ್ರೆ ಸರ್ಕಾರ ಉಳ್ಕೋಬೇಕು, ಯಾವನಾರ ಸಾಹೇಬರಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕೋದು ಗ್ಯಾರಂಟಿ। ಇವತ್ತಿನ ದಿನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಉದ್ದೇಶ ಏನಿದೆ ಅಂತಂದ್ರೆ, ಇಷ್ಟೊತ್ತರ ಮಾತಾಡುವಾಗ ನಮ್ಮ ಭಾಷಣಕಾರರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅದು ಉರ್ದುವಲ್ಲಿತ್ತು, ಆದ ಕಾರಣ ಮೋಸ್ಟ್ಲಿ ನನಗನ್ನಿಸ್ತಾ ಇದೆ ಬಹಳಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ। ಅದೇ ನಾನು ಕನ್ನಡದಲ್ಲಿ ನಂದೇನು ಅಭಿಪ್ರಾಯ ಇದೆ ಮತ್ತು ನಮ್ಮ ಪಕ್ಷದ ಏನು ಸಿದ್ಧಾಂತ ಉದ್ದೇಶ ಇದೆ ಅದು ಕೂಡ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ। ಬಂಧುಗಳೇ, ನಾವು ನೋಡ್ತಾ ಇದೀವಿ ದಿನನಿತ್ಯ ಯಾರಾದರೂ ಮೊದಲು ಸಾರ್ವಜನಿಕರಿಗೆ ಒಂದು ಸೇವೆ ಮಾಡುವಂತ ಕೆಲಸ ಮಾಡ್ಬೇಕಂತಂದ್ರೆ 20-30 ವರ್ಷ ಅವರು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅವಾಗ ಗುರುತಿಸಿದ್ರು ಜನರು, ಇವರು ಸಮಾಜ ಸೇವಕರು, ಇವರು ಹೋರಾಟಗಾರರು ಅಂತೇಳಿ। ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡ್ತಾ ಇದೀವಿ, ಏನೋ ಒಂದು ಜಾತಿಗೆ ನಿಂದನೆ ಮಾಡಬೇಕು, ಈ ಜಾತಿ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ್ರೆ ಅವ್ರು ಏನೋ ಶಾರ್ಟ್ ಕಟ್ ಲೀಡರ್ ಆಗ್ತಾ ಇದ್ದಾರೆ। ಅದರಲ್ಲಿ ವಿಶೇಷವಾಗಿ ಒಂದು RSS ಮತ್ತೆ ಬಜರಂಗ ದಳ ಬಿಜೆಪಿ ಇವರು ಇಂಥ ನಾಯಕರನ್ನು ಹುಡುಕಿ, ಇಂಥ ಯುವಕರನ್ನು ಹುಡುಕಿ ಅವರಿಗೆ ಒಂದು ದೊಡ್ಡ ದೊಡ್ಡ ಸ್ಥಾನಮಾನ ಕೊಡುವಂಥದ್ದು ಈಗಿನ ಒಂದು ಪರಿಸ್ಥಿತಿ, ನಮ್ಮ ದೇಶದ ದುರಂತ ಇದು। ಈ ದೇಶ ಸ್ವತಂತ್ರ ಆಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಇಲ್ಲಿಂದ ಸ್ವತಂತ್ರ ಪಡೆಯುವಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಧರ್ಮದ ಎಲ್ಲ ಭಾಷೆ ಮಾತನಾಡುವಂತ ಎಲ್ಲಾ ವರ್ಗದವರು ಕೂಡ ಸೇರಿ ಅವರಿಗೆ ಇಲ್ಲಿಂದ ನಾವು ಓಡಿಸಿ ಸ್ವತಂತ್ರ ಪಡೆದಿವಿ। ಏನು ಉದ್ದೇಶ ಇತ್ತು? ಈ ದೇಶದಲ್ಲಿ ಎಲ್ಲರಿಗೆ ಸಮಾನತೆ ಸಿಗಬೇಕು, ಈ ದೇಶದಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಏನಿದಾವೆ ಅದೆಲ್ಲ ಬಡವರಿಗೆ ಎಲ್ಲರಿಗೂ ಕೂಡ ಸಮಾನವಾದಂತ ಅದರದ ಬೆನಿಫಿಟ್, ಅದರದ ಹಂಚಿಕೆ ಆಗ್ಬೇಕಾ ಜನರಲ್ಲಿ ಅಂತ। ಆದ್ರೆ ನಾವು ದುರಾದೃಷ್ಟವಶಾತ್ ನೋಡ್ತಾ ಇದ್ದೀವಿ, ಈಗಿನ 3% ಇರ್ತಕ್ಕಂಥ ಜನರಿಗೆ 50, ನಮ್ಮ ದೇಶದ ಸಂಪತ್ತು 50% ಸಂಪತ್ತು 3% ಜನರಲ್ಲಿ ಮಾಡ್ತಾ ಇದೆ, 3 ಜನರಲ್ಲಿ ಮಾತ್ರ 50% ಸಂಪತ್ತು ನಮ್ಮ ದೇಶದವರ ಹತ್ರ ಇದೆ। ತಮಗೆಲ್ಲರಿಗೂ ಗೊತ್ತಿದೆ, ಈ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲಿಂದ ನಾವು ನೋಡ್ತಾ ಇರ್ತೀವಿ, ರೇಲ್ ಮಾಡ್ಕೊಂಡ್ರು, ಮತ್ತೆ ಕೋಯಿಲ್ ಮಾಡ್ಕೊಂಡ್ರು, ಮತ್ತೆ BSNL ಮಾಡಿದ್ರು, ಏನೇನ್ ಮಾಡ್ಕೊಳ್ಳಿದೆ ಅದೆಲ್ಲ ಮಾಡ್ಕೊಂಡಿದ್ದಾರೆ। ಮುಂಬರುವ ದಿನಗಳಲ್ಲಿ ನಮ್ಮ ಭವಿಷ್ಯದ ನಮ್ಮ ಯುವಕರಿಗೆ ಏನಿತ್ತು ಹೋಗ್ತಾರೆ ಇವರು, ತಮ್ಮ ಲಾಭಕ್ಕೋಸ್ಕರ, ಚುನಾವಣೆ ಗೆಲ್ಲುವುದಕ್ಕೋಸ್ಕರ, ಹಿಂದೂ ಮುಸ್ಲಿಂ ಅಂತ ಹೇಳಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಏನಾದ್ರೂ ಮಾಡಿ ಅವರಿಗೆ ದೇಶ ಮಾರುವಂತ ಈಗಿನ ಕಾಲ ನಡೀತಾ ಇದೆ। ಬಂಧುಗಳೇ, ನಾವೆಲ್ಲರೂ ಕೂಡ ಇದಕ್ಕೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಅನಾಹುತ ಆಗ್ತದೆ। ಅದಕ್ಕೆ ನಾವು ಹೀಗೆ ಎಚ್ಚೆತ್ತುಕೊಳ್ಬೇಕು ನಾವೆಲ್ಲರೂ, ನಾವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇಲ್ಲಿರ್ತಕ್ಕಂಥ ಯಾರಿಗಾದ್ರೆ ಎಣ್ಣೆ ಆದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟಿನಿಂದ ಅದ್ರ ವಿರುದ್ಧ ಹೋರಾಟ ಮಾಡಬೇಕು। ಬಂಧುಗಳೇ, ಇವತ್ತಿನ ದಿನ ನಾವು ಹೋರಾಟ ಮಾಡುವಂತದ್ದು ಈ ಪ್ರತಿಭಟನೆ ಉದ್ದೇಶ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅಂತಕ್ಕಂಥ ಒಬ್ಬ MLA ಶಾಸಕನಾಗಿ ಅಲ್ಲಿ ಹೋಗಿ ಒಂದು ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಡೈರೆಕ್ಟ್ ಒಂದು ಅವರಿಗೆ ಬೆದರಿಕೆ ಹಾಕ್ತಾನೆ। ಬೆದರಿಕೆ ಹಾಕಿ ಏನ್ ಹೇಳ್ತಾನೆ ಅಂತಂದ್ರೆ, ನೀನು ಸರ್ಕಾರದ ಜಾಗ ಮುಸಲ್ಮಾನರಿಗೆ ಏನಾದ್ರೂ ನೀವು ಟ್ರಾನ್ಸ್ಫರ್ ಮಾಡಿದ್ರೆ, ವರ್ಗಾವಣೆ ಮಾಡಿಕೊಟ್ರೆ ನಿನಗೆ ನೇಣು ಹಾಕ್ತೀನಿ, ನಿನಗೆ ಗಲ್ಲಿಗೇರಿಸ್ತೀನಿ ಅಂತಕ್ಕಂಥ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಬಂಧುಗಳೇ। ಆದ್ರೆ ನಮ್ಗೆ ನಾಚಿಕೆ ಆಗ್ತಾ ಇದೆ, ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ನಾವೆಲ್ಲರೂ ಕೂಡ ಅವರಿಗೆ ಏನೋ ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿ ನಾವು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತರು, ಮುಸಲ್ಮಾನರು, ಇಲ್ಲಿ ಎಲ್ಲರೂ ಕೂಡ ನಾವು ಇದು ಜಾತ್ಯತೀತವಾಗಿ ಇಲ್ಲಿನ ಸೌಹಾರ್ದತೆ ಕಾಪಾಡುವುದಕ್ಕೋಸ್ಕರ ಇವರಿಗೆ ನಾವು ಗೆಲ್ಲಿಸಿದ್ವಿ। ಆದ್ರೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, 3-4 ತಿಂಗಳ ಹಿಂದ್ಗಡೆ ಕೂಡ ಭಟ್ಕಳದ ಒಬ್ಬ ಶಾಸಕ ಕೂಡ ಮುಸಲ್ಮಾನರಿಗೆ ಚೌಕಿಗೆ ತಗೊಂಡ್ಬಂದು ಅಲ್ಲಿ ಗಲ್ಲಿಗೇರಿಸಬೇಕಂತ ಹೇಳಿ ಕೂಡ ಹೇಳಿದ್ದಾನೆ ಮಂತ್ರಿಯವನು। ಅಂತವರಿಗೂ ಕೂಡ ಇವರು ಶಾಸಕ ಸ್ಥಾನದಿಂದ ವಜಾಗೊಳಿಸಲಿಲ್ಲ। ಬಂಧುಗಳೇ, ಇವತ್ತಿನ ದಿನ ನಾನು ಸರ್ಕಾರಕ್ಕೆ, ಕಾಂಗ್ರೆಸ್ ನಾಯಕರಿಗೆ
ಎಚ್ಚರಿಕೆಯನ್ನು ಕೊಡಲು ಬಯಸ್ತಾ ಇದ್ದೇನೆ ಬಂಧುಗಳೇ. ಈ ತರ ನಿಮ್ದು ಮುಂದುವರೆದ್ರೆ ಮುಂಬರುವ ದಿನಗಳಲ್ಲಿ ಎಲೆಕ್ಷನ್ ನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ತಕ್ಕ ಪಾಠ ಕಲಿಸೋಕೆ ನಾವು ತಯಾರಿದ್ದೀವಿ. ಜನರ ಮಧ್ಯೆ ಹೋಗಿ ನೀವೇನ್ ಮಾಡಿದ್ರಿ ಅದ್ರದ್ದು ನಿಮ್ದೇನು ಮಾರ್ಕ್ಸ್ ಕಾರ್ಡ್ ಇದೆ, ನಿಮ್ದೇನ್ ಡಾಟಾ ಇದೆ, ಎಲ್ಲ ಜನರ ಮುಂದೆ ಇಟ್ಟು ನಿಮ್ದೇನು ಎಲ್ಲ ಬಯಲಿಗೆ ಹೇಳುವಂತ ಪ್ರಯತ್ನ ನಾವು ಮಾಡ್ತೀವಿ. ಎಚ್ಚೆತ್ತುಕೊಳ್ಳದಿದ್ರೆ ಬಂಧುಗಳೇ, ನಾವು ದಿನ ನೋಡ್ತಾ ಇದ್ವಿ ಯಾರೊಬ್ಬ ಮಣಿಕಂಠ ರಾಥೋಡ್ ಒಂದು ಹುಡುಗಿದ ರೇಪ್ ಆಗಿದೆ. ಇಷ್ಟು ದೊಡ್ಡ ದೇಶದಲ್ಲಿ ಯಾವ್ಯಾವ ಜಾತಿ ಏನೇನೋ ಆಗ್ತಾ ಇರ್ತವೆ. ಅದಕ್ಕೆ ಜಾತಿಗೆ ತಗೊಂಡ್ ಬಂದ್ ಹಚ್ಚಿ 15 ನಿಮಿಷ ನಮ್ಗೆ ಕೊಡಿ, ನಾನು ಮುಸಲ್ಮಾನರಿಗೆ ಓಡಿಸ್ತೀನಿ ಅಂತಕ್ಕಂತ ಮಾತಾಡ್ತಾನೆ. ಆಮೇಲೆ ಮತ್ತೆ ಕ್ಷಮೆ ಕೇಳ್ತಾನೆ. ಇನ್ನೊಬ್ಬ ಇಲ್ಲಿ MLA ಆಗಿದ್ದಾನೆ ಬಿಜಾಪುರದಿಂದ, ಅವನು ಕೂಡ ಅದೇ ಹುಚ್ಚಾಟ, ದಿನ ಹುಡುಗಾಟ ಮಾಡ್ಕೊಂಡು ಮಾತಾಡ್ತಾನೆ ಇರ್ತಾನೆ. ಸಣ್ಣ ಸಣ್ಣ ಹುಡುಗರಿಗೆ ಮೆಚ್ಚುವಂತ ಕೆಲಸ ಮಾಡಿದ್ರೆ